ಇದೊಂದು ರಾಕ್ಷಸಿ ಕೃತ್ಯ ಇದು ಖಂಡಿಸ್ತಾ ಇದ್ದೇನೆ. ಮತ್ತು ಈ ರೀತಿ ಒಂದು ಮನಸ್ಥಿತಿ ಬಂದದರ ಮೂಲವಾಗಿ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲದೇ ಇದ್ದಾಗ ಇದು ಮನಸ್ಥಿತಿ ಬರಲಿಕ್ಕೆ ಸಾಧ್ಯ. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಸರಿ ಇದ್ರೆ ಎಲ್ಲವೂ ಸರಿ ಇರ್ತದೆ, ಬಿಗಿ ಇದ್ರೆ ಎಲ್ಲವೂ ಸರಿ ಇರ್ತದೆ. ಒಂದು ಹೆದರಿಕೆ ಅನ್ನುವಂಥದ್ದಿಲ್ಲ. ಈಗ ನಿಮಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಉತ್ತರ ಪ್ರದೇಶ ಹಿಂದೆ ಒಂದು ವ್ಯವಸ್ಥೆ ಹೆಂಗಿರ್ತಂತಂದ್ರೆ, ಉತ್ತರ ಪ್ರದೇಶ ಗುಂಡಾ ರಾಜ್ಯ ಅಂತಿದ್ರು ಉತ್ತರ ಪ್ರದೇಶಕ್ಕೆ. ಆದರೆ ಯಾವಾಗ ಯೋಗಿ ಆದಿತ್ಯನಾಥ್ ಬಂದರು, ಬಿಗಿ ಆದಂಥ ಒಂದು ಆಡಳಿತ ಮತ್ತು ಯಾರು ಬೇಕಾದರೂ ಯಾರು ಕಾನೂನು ಮೀರ್ತಾರೆ ಅವರಿಗೆಲ್ಲ ಶಿಕ್ಷೆ, ಅವರಿಗೆ ಎಲ್ಲ ರೀತಿ ಆ್ಯಕ್ಷನ್ ತೊಗೊಳ್ಳೋಂಥದ್ದು ಸ್ಟಾರ್ಟ್ ಆಯಿತು. ಈಗ ಅದೇ ಉತ್ತರ ಪ್ರದೇಶದಲ್ಲಿ ಜನ ಭಾಳ ಶಾಂತಿ ಇರ್ತಿದ್ದಾರೆ. ಈ ಗುಂಡಾಯಿಸಮು ಮತ್ತೊಂದು ಯಾವುದಕ್ಕೂ ಆಸ್ಪತ್ರೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ಉತ್ತರ ಪ್ರದೇಶ. ಅಂದರೆ ಒಂದು ಗುಡ್ ಗೌರ್ಮೆಂಟ್ ಇದ್ದರೆ, ಗುಡ್ ಲೀಡರ್ ಇದ್ದರೆ, ಗುಡ್ ಅಡ್ಮಿನಿಸ್ಟ್ರೇಟರ್ ಇದ್ದರೆ ಏನು ಆಗೋದು ಉದಾಹರಣೆ ಇದು. ಆದರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ದಾಗಿಲ್ಲ. ಮತ್ತು ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವಂಥದ್ದು ಏನು ನೀತಿ ಇದೆಯಲ್ಲ, ಅದರಿಂದ ವ್ಯವಸ್ಥೆ ಭಾಳ ಹದಗೆಡ್ತಾ ಇದೆ. ಈಗ ಇತ್ತೀಚೆಗೆ ರಾಮೇಶ್ವರ ಕೆಫೆದು ಆ ಒಂದು ಬಾಂಬ್ ಬ್ಲಾಸ್ಟ್ ಇರ್ಬೋದು ಮತ್ತು ಬೇರೆ ಬೇರೆ ಘಟನೆಗಳು ಇವು ನಡೆದಾಗ ಈಗ ಲವ್ ಜಿಹಾದಿ ಹೆಸರ ಮೇಲೆ ಈ ರೀತಿ ಆಗಿ ಇವತ್ತು ಲವ್ ಜಿಹಾದಿ ಸಲುವಾಗಿನೇ ಬಹುಶಃ ಒಂದು ಟೀಮೇ ಇರಬೇಕಂತ ನಂಗೆ ಅನಿಸ್ತದೆ. ಲವ್ ಜಿಹಾದಿ ಒಂದು ಟೀಮೇ ಇರಬೇಕು ಅಂತ ನನಗೆ ಅನಿಸ್ತದೆ. ಯಾಕಂದರೆ ವ್ಯವಸ್ಥಿತ ರೀತಿಯಾಗಿ ಇದೊಂದು ಹತ್ಯೆ ನಡೆದಿದೆ. ನಾನು ಇತ್ತೀಚೆಗೆ ಒಂದು ದಿಲ್ಲಿದು ಘಟನೆ ನೋಡಿದೆ. ದಿಲ್ಲಿದು ಇಲ್ಲಿ ಕುತ್ತಿಗೆಗೆ ಚಾಕು ಹಾಕಿದ್ದಾರೆ ಇಲ್ಲಿ ಆ ಹುಡುಗಿಗೆ. ಅದೇ ರೀತಿಯಾದಂಥ ಪುನರಾವರ್ತನೆ ಇಲ್ಲಿ ಆಗಿದೆ. ಅಂದರೆ ಬಹುಶಃ ಇದೊಂದು ಎಲ್ಲೇ ಒಂದು ಕಡೆ ಟ್ರೈನಿಂಗ್ ಸೆಂಟರ್ ಇರಬೇಕು ಅಂತ ಅನಿಸುತ್ತೆ. ಲವ್ ಜಿಹಾದು, ಅದರ ಮೇಲೆ ಮತಾಂತರ, ಇವೆಲ್ಲ ಹಿನ್ನೆಲೆಯಿಂದ ಇವೆಲ್ಲ ಆಗ್ತಾ ಇದ್ದಾವೆ ಅನ್ನೋಂಥದ್ದು ಅನ್ನಿಸ್ತಾ ಇದೆ. ಅದಕ್ಕಾಗಿ ಇದನ್ನು ಅಮೂಲಾಗ್ರವಾದಂಥ ತನಿಖೆ ಆಗಬೇಕಿದು. ಮತ್ತು ಎಲ್ಲಿವರೆಗೆ ರೆಗ್ಯುಲರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತೊಂದು ಬಿಟ್ಟು COD ವಿಶೇಷವಾದಂಥ ತನಿಖಾ ದಳದ COD ಆಗಲಿ ಎಲ್ಲಿಂದ ಆಗಬೇಕು. ಇಲ್ಲದ್ರೆ ಏನಾಗ್ತದೆ, ಇದು ಸುಮ್ಮನೆ ಕಣ್ಣು ಉರಿಸುವಂಥ ತಂತ್ರ. ನನಗೆ ಅವ್ರ ಪೇರೆಂಟ್ಸು ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡ ಪ್ರಕಾರ ಮತ್ತು ಕೆಲವು ಸಾರ್ವಜನಿಕರು ಹೇಳಿದ್ರು, ಈಗ ಅವನು ಅರೆಸ್ಟ್ ಮಾಡಿದ್ದಾರೆ, ಏನು ಇನ್ವೆಸ್ಟಿಗೇಷನ್ ಮಾಡ್ಯಾರ, ಅವ್ನ ಬಾಯಿಂದ ಏನಾದ್ರು ಬಿಡಿಸುವಂಥದ್ದಾಗಿದೆ. ಈ ಮನಸ್ಥಿತಿ ಯಾಕೆ ಬಂತು, ಅದರ ಹಿನ್ನೆಲೆ ಯಾರಿದ್ದಾರೆ, ಆದ ಒಬ್ಬನೇ ವ್ಯಕ್ತಿ ಇದ್ದಾನೋ ಅಥವಾ ಕುಟುಂಬದ ಸದಸ್ಯರು ಇದ್ದಾರೋ ಅಥವಾ ಇನ್ನೂ ಒಂದು ಸರ್ಕಲ್ ಇದೆಯೋ, ಇದೆಲ್ಲ ಸಂಪೂರ್ಣವಾದ ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಯಾವುದೂ ಬರದಾದ್ರೆ ಮತ್ತು ಹಾನೆಸ್ಟಾಗಿ ಪ್ರಾಮಾಣಿಕದಂಥ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಆಗಬೇಕು. ಅದಕ್ಕಾಗಿ COD ತನಿಖೆ ಆದರೆ ಏನಾದರೂ ಒಂದಿಷ್ಟು ರಿಸಲ್ಟ್ ಬರ್ಬೋದು ಅಂತ ನನಗನ್ನಿಸ್ತದೆ. ಮತ್ತು ಈಗ ಅವ್ರ ತಂದೆಯವರು ಹೇಳಿದ ಪ್ರಕಾರ ಇನ್ನೂ 5 ಜನ ಇದ್ದಾರೆ ಅಂತ ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿ ಇವ್ರ ಜೊತೆ ಈಗ ಅಪ್ಪ ಯಾರು ಮರ್ಡರ್ ಮಾಡಿದಾನೆ ಆ ವ್ಯಕ್ತಿ ಜೊತೆಗೆ ಇನ್ನೂ 5 ಜನ ಕೈ ಜೋಡಿಸಿದ್ದಾರೆ ಅನ್ನುವಂಥ ಮಾತಿದೆ. ಹೀಗಾಗಿ 5 ಜನರು ಯಾರು ಏನಂತ ಅವ್ರ ಕಣ್ಣು ಬಾಯಿ ಬಿಡಿಸಿ ಅವ್ರು ಅರೆಸ್ಟ್ ಮಾಡುವಂಥದ್ದು ಆಗಬೇಕಲ್ಲ. ಇನ್ನೂವರೆಗೆ ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ಇಲ್ಲ. ಮತ್ತು ಇದಕ್ಕೆ ಹೊರತಾಗಿ ಇವತ್ತು ಆ ಹುಡುಗಿ ಬಗ್ಗೆ, ನೇಹಾದ ಬಗ್ಗೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥದ್ದು ಏನಿದೆಲ್ಲ, ಇದು ಒಂದು ವ್ಯವಸ್ಥಿತ ತಂತ್ರ, ಒಂದು ಷಡ್ಯಂತ್ರ ಅಂತ ನನಗನ್ನಿಸ್ತದೆ. ಅವಳ ಕ್ಯಾರೆಕ್ಟರ್ ಬಗ್ಗೆ ಮತ್ತೊಂದು ಈ ರೀತಿ ತಂದೆಯವ್ರ ಬಗ್ಗೆ ಮಾತಾಡುವಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚಿಗೆ ಭಾಳ ನಂಗೆ ಬೇಜಾರಾಗಿದ್ದಂತಂದರೆ, ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಅವ್ರ ಹೇಳಿಕೆಗಳೇನದಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಅವ್ರ ಕಡೆ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಬಂದದೋ ಇಲ್ಲಿ ಗುರುತಿಲ್ಲ. ಇನ್ ದ ಮೀನ್ ಟೈಮ್ ಅವರು ಇದೊಂದು ವೈಯಕ್ತಿಕವಾದಂಥ ಕಾರಣದ ಸಲುವಾಗಿ ಆಗಿದೆ ಅನ್ನುವಂಥದ್ದು, ವೈಯಕ್ತಿಕವಾದಂಥ ಹಿನ್ನೆಲೆ ಇಟ್ಟುಕೊಂಡು ಇದು ಆಗಿದೆ ಅಂತ ಹೇಳುವಂಥದ್ದು ಏನಿಲ್ಲ, ರಿಮಾರ್ಕ್ ಏನಿದಲ್ಲ, ಅದು ಒಬ್ಬರ ರಾಜ್ಯ ನಡೆಸುವಂಥವ್ರು. ಹೀಗಾಗಿ ಅವ್ರ ಕಡೆಯಿಂದ ಈ ಹೇಳಿಕೆ ಬಂದ ಮೇಲೆ ಈಗ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಆಗ. ಯಾಕಂದರೆ ನಿರಂಜನ್ ಏನಿದಾರಲ್ಲ ಹಿರೇಮಠು, ನಂಗೆ ಮೊದಲಿಂದು ಗೊತ್ತಿದೆ, ಮೊದಲಿಂದು ಒಂದು ಆತ್ಮೀಯ ಸಂಬಂಧ ಇದೆ. ಅವ್ರ ಕುಟುಂಬದ ಎಷ್ಟೊಂದು ಒಳ್ಳೆ ರೀತಿ ಸುಶಿಕ್ಷಿತ ಕುಟುಂಬ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹೀಗಾಗಿ ಈಗ ಆ ಕುಟುಂಬದ ಬಗ್ಗೆ, ಆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಒಂದು ರೀತಿ ಕ್ವಶನ್ ಮಾರ್ಕ್ ಆಗುವಂಥ ಸಂಶಯ ಹುಟ್ಟಿಸುವಂಥದ್ದು ಇದರಿಂದ ಚಾಲು ಆಗ್ತಲ್ಲ. ಒಬ್ಬ ಮುಖ್ಯಮಂತ್ರಿ ಹೇಳಿಕೆಯಿಂದ, ಒಬ್ಬ ಗೃಹ ಮಂತ್ರಿ ಹೇಳಿಕೆಯಿಂದ ಇದರ ದುಷ್ಪರಿಣಾಮ ಏನಾಗ್ಬೋದು ಅನ್ನೋದು ಆಲೋಚನೆ ಮಾಡ್ಬೇಕಲ್ಲ ಸರ್ಕಾರ ನಡೆಸುವಂಥವ್ರು. ಇಂಥ ಸೂಕ್ಷ್ಮವಾದಂಥ ಇವೆಲ್ಲ ಘಟನೆ ಆದಾಗ ಯಾರು ಮುಖ್ಯಮಂತ್ರಿ ಅಂತಾರ ಮತ್ತು ಗೃಹ ಸಚಿವರು ಬಾಯಿಯನ್ನು ಬಿಡದೆ ಇವತ್ತು ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಅದನ್ನೇ ಹೇಳಬೇಕು ಹೊರತು ತಕ್ಷಣವೇ ಒಂದು ರಿಯಾಕ್ಟ್ ಮಾಡೋದು ಇದಲ್ಲ ವೈಯಕ್ತಿಕ ಅಂತೇಳಿ, ಅದ್ರ ದುಷ್ಪರಿಣಾಮ ಎಷ್ಟಾಗ್ತದೆ. ಮತ್ತೊಬ್ರು ಯಾರೋ ಸೇಫ್ಟಿ ಮಾಡಲಿಕ್ಕೆ ಇವೆಲ್ಲ ಕಾರಣ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ,
ಈ ರೀತಿಯಾದಂಥ ಘಟನೆ ಮತ್ತೊಮ್ಮೆ ಮರುಕಳಿಸ್ಬಾರ್ದು, ಆ ಒಂದು ಹೆದರಿಕೆ ಹುಟ್ಟಬೇಕು. ಆ ರೀತಿ ಇವತ್ತು ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಆದಷ್ಟು ಶೀಘ್ರವಾದಂಥ ಇನ್ವೆಸ್ಟಿಗೇಷನ್ ಆಗಿ ಯಾರು ಇನ್ನೂ ತಪ್ಪಿಸ್ತಾರಲ್ಲ ಅವ್ರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಾಗ್ತದೆ. ಇಲ್ಲದಿದ್ದರಿಂದ ಏನಾಗ್ತದೆ, ಇದನ್ನು ಮುಚ್ಚಿ ಹೋಗುವಂಥದ್ದು ರೀತಿಯಲ್ಲಿ ಅವರು ಪೊಲೀಸರು ಮತ್ತು ಸರ್ಕಾರ ನಡ್ಕೊಳ್ಳುವಂಥದ್ದಾಗ್ತದೆ. ಅವ್ರ ಹೇಳಿಕೆಗಳು ನೋಡಿದರೆ ಅದೇ ರೀತಿ ಆ ಹೆಜ್ಜೆಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಂಥದ್ದೆಲ್ಲ ಆಗಬಾರ್ದು, ಇದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಇನ್ನೊಂದು, ಇವತ್ತು ಮುಖ್ಯಮಂತ್ರಿ ಇದ್ದದ್ದು, ನಾನು ಕಾಂಗ್ರೆಸ್ ಕೌನ್ಸಿಲರ್ ಅಂತ ಹೇಳ್ತಾ ಇಲ್ಲ, ಒಬ್ಬ ಈ ಭಾಗದ ಒಬ್ಬ ನಾಗರಿಕ, ಪ್ರಮುಖ ನಾಗರಿಕ ಕೌನ್ಸಿಲರ್ ಇದ್ದಾರೆ. ಅವ್ರ ಮಗಳು ಹತ್ಯೆ ಆಗಿದೆ ಮತ್ತು ಹತ್ಯೆ ಆದಾಗ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಭಾಳಷ್ಟು ಈಗ ನಮ್ಮಂಥ ಲೀಡರ್ಸು ಮತ್ತೊಬ್ಬರು ಇಲ್ಲಿ ಈ ಭಾಗದವ್ರು ನಾವೆಲ್ಲ ಬಂದು ಹೋಗಿದ್ವಿ ಜನಪ್ರತಿನಿಧಿಗಳು. ಆದರೆ ಮುಖ್ಯಮಂತ್ರಿ ಟೈಮ್ ಇಲ್ಲ ಅಂತ ಕೇಳ್ತಿದ್ದೆ ನಾನು. ಮುಖ್ಯಮಂತ್ರಿ ಟೈಮ್ ಐತೋ ಇಲ್ಲ, ಇಲ್ಲಿ ಬಂದು ಒಂದು ವಿಸಿಟ್ ಮಾಡಿ ಒಂದು ಸಮಾಧಾನ ಮಾಡಿ ಹೇಳಲಿಕ್ಕೂ ಅವ್ರಿಗೆ ಪುರ್ಸತ್ತಿಲ್ಲ. ಇಲ್ಲಿ ಬಂದು ಇಲ್ಲಿ ಅಭಿಪ್ರಾಯ ತಗೊಳ್ಳಿ, ಎಲ್ಲ ತಗೊಳ್ಳಿಲ್ಲ. ಅವ್ರ ಪೇರೆಂಟ್ಸ್ ಮನಸ್ಸಿಗೆ ತಿಳ್ಕೊಳ್ಳಿಲ್ಲ. ಅದು ತಿಳ್ಕೊಂಡ್ರೆ